ಸ್ವಾಮೀಜಿಯವರ ಮಾತಿನ ತಾತ್ಪರ್ಯ ಸ್ವಾಮಿ ವಿವೇಕಾನಂದರ ಸಾಹಿತ್ಯಕ್ಕೆ ರಾಷ್ಟ್ರಕವಿ ಕುವೆಂಪು ಮತ್ತು ಜಿಎಸ್ ಶಿವರುದ್ರಪ್ಪ ಅವರ ಕೊಡುಗೆ ಮಹತ್ವವಾದದ್ದು ಎಂದು ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಸ್ವಾಮಿ ವಿವೇಕಾನಂದರ 163ನೇ ಜಯಂತ್ಯುತ್ಸವ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಅವರು ಮಾತನಾಡಿದ್ದಾರೆ. ಈ ಪ್ರವಚನಕ್ಕೂ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನಾ ಕಾರ್ಯಕ್ರಮ, ಶ್ರೀ ರಾಮಕೃಷ್ಣ ನಾಮದ 108 ಅರ್ಚನೆ, ಶ್ರೀ ಶಾರದಾಶ್ರಮದ ಮಕ್ಕಳು ಮತ್ತು ಯುವಕರಿಂದ ಸ್ವಾಮಿ ವಿವೇಕಾನಂದ ಮತ್ತು ಶರತ್ಚಂದ್ರ ಗುಪ್ತ ನಾಟಕ ಪ್ರದರ್ಶನ, ಮಕ್ಕಳಿಂದ ಸ್ವಾಮಿ ವಿವೇಕಾನಂದರ ಜೀವನ ಕಥೆಯ ನಿರೂಪಣಾ ಕಾರ್ಯಕ್ರಮ ನಡೆಯಿತು. ಈ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ನೇತಾಜಿ ಪ್ರಸನ್ನ, ರಮೇಶ್, ರವಿಚಂದ್ರ, ಶ್ರೀಮತಿ ಲಕ್ಷ್ಮೀ ದೇವಮ್ಮ, ರತ್ನಮ್ಮ, ಪ್ರೇಮಲೀಲಾ, ಸರಸ್ವತಮ್ಮ, ಗೀತಾ ಭಕ್ತವತ್ಸಲ, ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದರು. ಸ್ವಾಮೀಜಿಯವರು ಶರತ್ಚಂದ್ರ ಗುಪ್ತನಿಗೆ ವಿವರಿಸುತ್ತಾರೆ. ಶರತ್ಚಂದ್ರ ಗುಪ್ತ ತನ್ನ ಹಣೆಯನ್ನ ಕೆರೆದುಕೊಳ್ಳುತ್ತಾರೆ. ಆಗ ಸ್ವಾಮೀಜಿ, ನನಗೆ ನಿಮ್ಮ ಮಾತಿನ ಅರ್ಥ ತಿಳಿಯಲಿಲ್ಲ, ಅದಕ್ಕೆ ಹೀಗೆ ಮಾಡಿದೆ ಎಂದು ಹೇಳುತ್ತಾನೆ. ಸ್ವಾಮೀಜಿಯವರು ತಮ್ಮ ಲಘುವನ್ನು ನಿಧಾನವಾಗಿ ಕಡಿಮೆ ಮಾಡಿಕೊಳ್ಳುತ್ತಾ, ಹೋಗಲಿ ಬಿಡು, ಹೋಗು, ನಿನ್ನ ಮುಖವನ್ನು ಸರಿಯಾಗಿ ತೊಳೆದುಕೊಂಡು ಬಾ ಎಂದು ಹೇಳುತ್ತಾರೆ. ಮುಗಿಸಿಕೊಂಡು ಮನೆಗೆ ಹಿಂದಿರುಗಿ ಬರುವಾಗ ಮನಸ್ಸಿನಲ್ಲಿಯೇ ನನ್ನ ಜೀವನದುದ್ದಕ್ಕೂ ಸಾಕಷ್ಟು ಸಾಧು ಸಂತರನ್ನ ನೋಡಿದ್ದೇನೆ, ಆದರೆ ಈ ಸನ್ಯಾಸಿಗಳು ಮಾತ್ರ ನನ್ನ ಮನಸ್ಸನ್ನ ಬಿಟ್ಟು ಬಿಡದೆ ಏಕಿಷ್ಟು ಕಾಡುತ್ತಿದ್ದಾರೆ. ಇನ್ನು ಅವರ ಕಣ್ಣುಗಳಂತೋ ಉರಿಯುವ ಪ್ರಖರ ಸೂರ್ಯನಂತೆ ಪ್ರಜ್ವಲಿಸುತ್ತವೆ ಎಂದು ಅಂದುಕೊಳ್ಳುತ್ತಾ ಶರತ್ಚಂದ್ರ ಗುಪ್ತನು ತನ್ನ ಮನೆಗೆ ಹಿಂತಿರುಗಿ ಬರುತ್ತಾನೆ.